ಮತ್ತು ನೋಡಿ, ನಾವು ಆ್ಯಕ್ಚುಲಿ ಜೇನು ಸಾಕೋದ್ರಿಂದ ನಮಗೆ ಏನೇನು ಉಪಯೋಗ ಆಗುತ್ತೆ ಅಂದರೆ, ಇವಾಗ ನಾವು ಆ್ಯಕ್ಚುಲಿ ಜೇನು ಪೆಟ್ಟಿಗೆ ಇಡೋದೇ ತೋಟ ತುಟ್ಕಿಗಳಲ್ಲಿ ನಾವೇನಾದ್ರೂ ಬೆಳೆಗಳು ಬೆಳೆದಿರೋ ಮಧ್ಯೆ. ಸೊ ನಾವು ಜೇನು ಸಾಗಾಣಿಕೆ ಮಾಡೋದ್ರಿಂದ ನೋಡಿ, ಇವಾಗ ನಮ್ಮ ತೆಂಗಿನ ಮರ ಇದ್ದಾವಲ್ಲ, ಇವೇಕ ತೆಂಗಿನ ಮರ ಇದ್ದಾವೆ. ಸೊ ಈ ತೆಂಗಿನ ಮರಗಳಲ್ಲಿ ನಾವು ನಾರ್ಮಲಾಗಿ ಬರೀ ನೀರು ಹಾಯಿಸ್ಕೊಂಡು ಗೊಬ್ಬರ ಹಾಯ್ಕೊಂಡು ಅವಕ್ಕೆ ನಾವು ಕೃಷಿ ಮಾಡ್ತೀವಿ ಅಂದರೆ ಒಂದು 50ರಿಂದ 100 ಕಾಯಿ ಬಿಡ್ತವೆ ಅಂತ ಅಂದ್ಕೊಳ್ಳಿ. ಅದ್ರ ಜೊತೆಗೆ ನಾವು ಜೇನು ಸಾಗಾಣಿಕೆ ಮಾಡಿದ್ರೆ ಏನು ಮಾಡುತ್ತೆ ಅಂದರೆ, ಜೇನು ಬಂದ್ಬಿಟ್ಟು ಪರಾಗಸ್ಪರ್ಶ ಮಾಡುತ್ತೆ. ಪರಾಗಸ್ಪರ್ಶ ಮಾಡೋದ್ರಿಂದ ಸೊ ಜೇನು ಇದು ತೆಂಗಿನ ಮರದ ಇಳುವರಿ ಜಾಸ್ತಿ ಆಗುತ್ತೆ. ಹೆಂಗಪ್ಪ ಇಳುವರಿ ಜಾಸ್ತಿ ಆಗುತ್ತೆ ಅಂದರೆ, ಪರಾಗಸ್ಪರ್ಶ ಮಾಡಬೇಕಾದ್ರೆ ಜೇನು ಒಂದು ಹೂದಿಂದ ಒಂದು ಹೂಕ್ಕೆ ಹಾರಿ ಮಕರಂದ ಇರೋಕ್ಕೆ ಹೋಗುತ್ತಲ್ವ, ಆ ಟೈಮಲ್ಲಿ ಅದ್ರದ್ದು ಇಳುವರಿ ಜಾಸ್ತಿ ಆಗೋದು ನಮಗೆ. ಆ ಥರನೂ ನಾವು ಇಳುವರಿ ಜಾಸ್ತಿ ಮಾಡ್ಕೋಬೋದು. ಸೊ ಜೇನು ಸಾಗಾಣಿಕೆ ಮಾಡೋದ್ರಿಂದ ನಮ್ಮ ಇವಾಗ ಅಡಿಕೆ ಸಸಿನೇ ಆಗಲಿ, ಮತ್ತು ತಿರ್ಗಿ ತೆಂಗಿನ ಸಸಿನೇ ಆಗಲಿ, ಇಲ್ಲಾಂದರೆ ಯಾವುದೋ ಒಂದು ಹೂವು ಬೆಳಿತೀವಿ ಅದರಲ್ಲೇ ಆಗಲಿ, ಮತ್ತು ತಿರ್ಗಿ ಇನ್ನು ಇವಾಗ ನೋಡಿ ಕಾಯಿ ಬಿಡೋವು ಯಾವ್ಯಾವ ಮರಗಳು, ಬಾಳೆ ಸಸಿ ಆಗಲಿ, ಇವನು ಒಂದು ಮಾವಿನ ಸಸಿ ಹಾಕಿರ್ತೀವಿ, ಮಾವಿನ ಸಸಿನೇ ಆಗಲಿ, ಹೂವು ಬಿಡೋ ಯಾವ್ಯಾವ ಮರಗಳಿದ್ದಾವೆ ಅಲ್ಲೇನಾದರೂ ನಾವು ಜೇನು ಸಾಗಾಣಿಕೆ ಮಾಡ್ತೀವಿ ಅಂದರೆ ಇಳುವರಿ ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇವಾಗ ನಾವು ಜೇನು ಸಾಗಾಣಿಕೆ ಮಾಡೋದ್ರಿಂದ ಜೇನುತುಪ್ಪ ಬರುತ್ತೆ. ಸೊ ಜೇನುತುಪ್ಪ ಬರೋದ್ರಿಂದ ನಾವು ಮೇಣು ಸಮೇತ ನಾವು ಮಾಡಿದ್ರೆ, ಸೊ ನಮಗೆ ಮೇಣು ಸಮೇತ ಮಾರ್ತೀವಿ ಅಂದರೆ 600ರಿಂದ 700 ರೂಪಾಯಿ kg ಐತೆ. ಬರೀ ತುಪ್ಪನ ಹಿಂಡು ಮಾರ್ತೀವಿ ಅಂದರೆ 1000 ರೂಪಾಯಿಂದ 1200 ರೂಪಾಯಿ ಐತೆ. ಯಾಕೆಂದರೆ ಇವಾಗೆಲ್ಲ ಹೊರಗಡೆ ತುಂಬ ಬ್ರ್ಯಾಂಡ್ಗಳು, ಕಂಪನಿಗಳು ಬಂದ್ಬಿಟ್ಟು ಯಾರೂ ಪ್ಯೂರಿಟಿ ಕೊಡ್ತಾಯಿಲ್ಲ. ಸೊ ಪ್ಯೂರಿಟಿ ಕೊಡ್ತಾ ಇಲ್ವಲ್ಲ, ಅದರಿಂದ ಪ್ಯೂರ್ ಜೇನ್ಗೆ ಬೇಡಿಕೆ ಜಾಸ್ತಿ ಐತೆ. ತುಂಬ ಕಮ್ಮಿ ಪ್ಯೂರ್ ಜೇನ್ ಸಿಗ್ತಾ ಇರೋದು. ಸೊ ಅದೊಂದು ಉಪಯೋಗ. ಇಳುವರಿ ಜಾಸ್ತಿ ಮಾಡ್ಕೋಬೋದು, ಲಾಭ. ಮತ್ತು ತಿರ್ಗಾ ನಾವು ಕಟ್ಟಿರೋ ಜೇನ ನಾವು ಕಿತ್ತಿ ಮಾರ್ಬೋದು, ಅದೊಂದು 2 ಆಗುತ್ತೆ. ಸೊ ಈ ಥರ ನಾವು ಜೇನು ಸಾಗಾಣಿಕೆ ಮಾಡೋದ್ರಿಂದ ಉಪಯೋಗಗಳನ್ನ ಪಡ್ಕೋಬೋದು. ಮತ್ತು ಇನ್ನೊಂದು ಲಾಭ ಏನಪ್ಪ ಅಂದರೆ, ಇವಾಗ ನಾವು ಜೇನು ಸಾಗಾಣಿಕೆನೇ ಬಿಸ್ನೆಸ್ ಆಗಿ ಮಾಡ್ಕೊತೀನಿ ಅಂದರೆ, ನಿಮ್ಗೇನಾದರೂ ಮಾರ್ಕೆಟಿಂಗ್ ಸ್ಕಿಲ್ ಇತ್ತು ಅಂದರೆ, ಇವಾಗ ನೋಡಿ ನಮಗೆ ಜೇನು ಪೆಟ್ಟಿಗೆನ ತಂದು ಇನ್ಸ್ಟಾಲ್ ಮಾಡಿದ್ರಲ್ವ, ಅವ್ರ ಹತ್ರ ಹೋಲ್ಸೇಲ್ ಪ್ರೈಸ್ಗೆ ಜೇನು ಸಿಗುತ್ತೆ, ಪ್ಯೂರ್ ಜೇನು. ಸೊ ನಿಮ್ಗೇನಾರ ಮಾರ್ಕೆಟಿಂಗ್ ಸ್ಕಿಲ್ ಇತ್ತು, ನಿಮ್ಮ ಹತ್ರ ಕಸ್ಟಮರ್ ಇದ್ದರು, ಸೊ ನೀವು ಮಾರ್ಬೋದು ಅಂತ ಅನಿಸಿದ್ರೆ, ನೀವು ಹೋಲ್ಸೇಲ್ ಪ್ರೈಸ್ಗೆ ಜೇನು ತಗೊಂಡು ಅದನ್ನು ನೀವು ರೀಟೇಲರ್ಗೆ ಸೇಲ್ ಮಾಡಿದ್ರೆ ನಿಮಗೂ ಕೂಡ ಲಾಭದಾಯಕವಾಗಿರುತ್ತೆ. ಇದನ್ನು ಬಿಸ್ನೆಸ್ ಆಗೂ ಕೂಡ ಮಾಡ್ಕೋಬೋದು. ಮತ್ತು ನೀವೇ ಜೇನು ಬೆಳೆಯೋದ್ರಿಂದ ನಿಮ್ಮ ಮನೆಗೆ ನಿಮಗೂ ಕೂಡ ಜೇನಾಗುತ್ತೆ. ಸೊ ಈ ಥರನೂ ನಾವು ಲಾಭಗಳನ್ನ ಪಡ್ಕೋಬೋದು. ಸೊ ಜೇನು ಸಾಗಾಣಿಕೆ ಮಾಡೋದ್ರಿಂದ ನಮಗೆ 2ರಿಂದ 3 ಥರ ಲಾಭ ಇರುತ್ತೆ. ಇಳುವರಿ ಜಾಸ್ತಿ ಮಾಡ್ಕೋಬೋದು ನಾವು ನಮ್ಮ ತೋಟದ ಬೆಳೆಗಳಲ್ಲಿ. 2ನೇದು, ನಾವೇ ಜೇನು ಸಾಗಾಣಿಕೆ ಮಾಡೋದ್ರಿಂದ ಮಾರ್ತೀವಿ ಅಂದರೆ ಅದರಲ್ಲೂ ಲಾಭ ಇರುತ್ತೆ. ಅದು ಬಿಟ್ಟರೆ ನೀವು ಬಿಸ್ನೆಸ್ ಆಗಿ ತೊಗೊತೀನಿ ಅಂತ ಅಂದರೆ, ಸೊ ಹೋಲ್ಸೇಲ್ ಪ್ರೈಸ್ಗೆ ಜೇನು ತಗೊಂಡು ನಿಮ್ಮ ಹತ್ರ ಕಸ್ಟಮರ್ ಇದ್ದರು, ಮಾರ್ಕೆಟಿಂಗ್ ಸ್ಕಿಲ್ ಇತ್ತು ಅಂದರೆ, ಸೊ ನೀವು ಆರಾಮಾಗಿ ಇದನ್ನೇ ಬಿಸ್ನೆಸ್ ಆಗೂ ಕೂಡ ತಗೋಬೋದು. ಈ ಥರ ನಾವು ಜೇನು ಸಾಗಾಣಿಕೆ ಮಾಡೋದ್ರಿಂದ ಆದಾಯ ಇರುತ್ತೆ. ಏನು ನಷ್ಟ ಅಂತೂ ಏನಿರಲ್ಲ, ಬಟ್ ಇನ್ವೆಸ್ಟ್ಮೆಂಟ್ ಕಮ್ಮಿ, ಲಾಭವೂ ಕಮ್ಮಿನೇ ಇರುತ್ತೆ. ಸ್ವಲ್ಪ ತಲೆ ಓಡಿಸಿ ನೀವು ಮಾಡ್ತೀರಾ ಅಂದರೆ 100% ಇದರಲ್ಲೂ ಕೂಡ ಲಾಭ ಸಿಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, MS ಫಾರ್ಮರ್ಸ್ ಅಂದ್ಬಿಟ್ಟು. ಸೊ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ಇವಾಗ ನಾನು 10 ಬಾಕ್ಸು ತಂದು ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಇದರಲ್ಲಿ ಯಾವ್ಯಾವ ಥರ ಜೇನು ಬರುತ್ತೆ, ಹೆಂಗೆಲ್ಲ ಇದನ್ನು ಕಟಾವು ಮಾಡ್ಬೋದು, ಯಾವಾಗ ಕಟಾವು ಮಾಡಬೇಕು, ಯಾವ ಥರ ಸಾಕಬೇಕು, ಪಾಲನೆ ಪೋಷಣೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿನ ನಮ್ಮದು ಯೂಟ್ಯೂಬ್ ಚಾನಲ್ ಡೀಟೇಲಾಗಿ ವೀಡಿಯೋ ಮಾಡಾಕಿರ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಥ್ಯಾಂಕ್ ಯು.